ಆಮ ಬೆಳಗ್ಗೆನೆ ಕಸ ಹಾಕಿ ಆಚೆ ಒಣಗಾಕಿರೋ ಬಟ್ಟೆನೆಲ್ಲ ಎತ್ತು ಒಳಗಾಕಿನಿ. ಹಾ ಗ್ಯಾಸ್ ಸ್ಟವ್ ಆಫ್ ಇದೆ ನೋಡಿದೀನಿ. ತಲೆ ಕೆಡ್ಸ್ಕೊಬೇಡ, ನೀನ್ ಆರಾಮಾಗಿ ಸೋಮವಾರ ಬಾ. ಸರಿ ಬಾಯ್ ಬಾಯ್. ನಿಮ್ಮ ಮನೇಲಿ ಯಾರು ಇಲ್ವಾ? ಯಾವನ್ ಹೇಳಿದ್ದು ಯಾರು ಇಲ್ಲ ಅಂತ? ನನ್ನ ಹೆಂಡತಿ ಇದ್ದಾಳಿರು. ಚಿನಾ ಲೇ, ಸಿಂಗಲ್ ಪಕ್ಷದ ಅಧ್ಯಕ್ಷ ಕರೆಕ್ಟಾಗಿ ಹೇಳು. ಮತ್ತಿನ್ನೇನು, ನಿನ್ನ ಮುಂದೆನೆ ತಾನೇ ಫೋನಲ್ಲಿ ಮಾತಾಡಿತ್ತು. ಮನೇಲಿ ಯಾರು ಇಲ್ಲ, ಸೋಮವಾರ ಬರ್ತಾರೆ. ಮಗ, ಮನೇಲಿ ಯಾರು ಇಲ್ಲ ಅಂದರೆ ಒಂದು ಐಡಿಯಾ. ಹಲೋ ಹಲೋ ಹಲೋ, ಮನೇಲಿ ಯಾರು ಇಲ್ಲ ಅಂತ ಎಣ್ಣೆ ಪಾರ್ಟಿ ಮಾಡೋಣ ಅಂತ ಅನ್ಕೊಂಡಿದ್ರೆ ಮರ್ತು ಬಿಡು. ನನ್ನ ಮಕ್ಕಳ ಕುಡ್ದು ತಿಂದು ನೀವುಗಳೇನೋ ಹೋಗ್ಬಿಡ್ತೀರಾ. ಅದನ್ನ ಕ್ಲೀನ್ ಮಾಡೋ ಅಷ್ಟರಲ್ಲಿ ನನ್ನ ಹೆಣ ಬಿದ್ದೋಗುತ್ತೆ ಆಮೇಲೆ. ಲೇ, ಯಾವಾಗಲೂ ಅದೇ ಎಂಜಾಯ್ಮೆಂಟ್ ಅಲ್ಲ ಕಣೋ. ನೀನು ಈ ಮಾತಾಡ್ತಾ ಇರೋದು? ಹೌದು, ನಾನೇ ಹೇಳ್ತಾ ಇರೋದು. ಯಾಕಂದರೆ ಈ ವಯಸ್ಸಲ್ಲಿ ನಾವೆಲ್ಲ ಜಾಗನ ಎಕ್ಸ್ಪ್ಲೋರ್ ಮಾಡಬೇಕು. ಹೊಸ ಜಾಗ, ಹೊಸ ಜನರ ಜೊತೆ ಎಲ್ಲ ಬೆರಿಬೇಕು. ಕರೆಕ್ಟು, ನೀನು ಹೇಳೋದು ಕರೆಕ್ಟೆ. ಈ ಕೆಲಸ, ಈ ಮನೆ, ಇಷ್ಟೇ ನಮ್ಮ ಲೈಫ್ ಆಗಿಬಿಟ್ಟಿದೆ. ನೀನು ಒಂದು ಕೆಲಸ ಮಾಡು, ಬ್ಯಾಗ್ ಪ್ಯಾಕ್ ಮಾಡ್ಕೊ. ಆಗಿದ್ದಾಗಲಿ ನಾವು ಎಲ್ಲರ ಥರ ಲದಾಖಿಗೆ ಟ್ರಿಪ್ಪಿಗೆ ಹೋಗಿ ಬರೋದೆ. ಏನು, ಲದಾಖ? ಕೆಲ್ಸಕ್ಕೆ ಒಂದು 15 ದಿನ ರಜಾ ಹಾಕು. ಮನೆಯವ್ರಿಗೆಲ್ಲ ಕಾಲ್ ಮಾಡಿ ಹೇಳ್ಬಿಡು, ಬೇಗ ಬರಲಿ ಮನೆಗವರು, ನಾವು ಹೊರಡೋಣ. 3000 ಕಿಲೋಮೀಟ್ರು? ಅಷ್ಟೇ ತಾನೇ. ಒಂದು 6 ದಿನ ಹೋಗೋಕ್ಕೆ, ಒಂದು 6 ದಿನ ಬರೋಕ್ಕೆ, ಒಂದು 3 ದಿನ ಜಾಗ ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೆ ಬಿಡು. ಸರಿ ಇರೋ, ಒಂದು 5 ನಿಮಿಷ ಬ್ಯಾಗ್ ಪ್ಯಾಕ್ ಮಾಡ್ಕೊಂಬಂದ್ಬಿಡ್ತೀನಿ. ಹಾಂ, ಓಯ್ ಹಲೋ 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 ರಾಜ್ಕುಮಾರ್, ಟ್ರಿಪ್ಗೆ ಹೋಗೋಕೆ ಫಸ್ಟು ಬಜೆಟ್ ಡಿಸ್ಕಸ್ ಮಾಡಿಬಿಡೋಣ. ಸುಮ್ಮನೆ ಅಲ್ಲೂ ಹೋದ್ಮೇಲೆ ತಲೆನೋವು. ಅಯ್ಯೋ, ಈ ಎಕ್ಸೈಟ್ಮೆಂಟಲ್ಲಿ ಮರ್ತೆ ಹೋಗಿತ್ತು, ಸಾರಿ. ಹೇಳಪ್ಪ, ಎಷ್ಟಿದೆ ನಿನ್ನ ಹತ್ರ ಅಮೌಂಟು? ನನ್ನ ಹತ್ರ ಒಂದು 100 ರೂಪಾಯಿ ಖರ್ಚಿಗೆ ಇಟ್ಕೊಂಡ್ರು ಟೋಟಲ್ 769 ರುಪೀಸ್ ಇದೆ. ಎಷ್ಟು? ನನ್ನ ಖರ್ಚಿಗೆ ಒಂದು 100 ಪ್ಲಸ್ 769 869 ರೂಪಾಯಿ ಇದೆ. 869 ರೂಪಾಯಿ ಅದರಲ್ಲಿ ಟ್ರಿಪ್ಪು. ಹೌದು, ಅದು ಲದಾಖ್. ಹಾಂ. ಅಯ್ಯೋ ಕಿತ್ತೋದ್ ನನ್ನ ಮಗನೇ, ನಿನ್ನ ಹತ್ರ ಇರೋ 869 ರೂಪಾಯಿಗೆ ತುಮಕೂರು ಟೋಲ್ ದಾಟಕ್ಕಾಗಲ್ಲ, ಇನ್ನು ಲದಾಖ್ಗೆ. ನನ್ನ ಮಗನೇ, ಇಲ್ಲಿ ಯಾವ್ದಾದ್ರು ಸೈಜ್ಗಳಿಲ್ಲ, ಅದು ನಿನ್ನ ತಲೆ ಮೇಲೆ ಹಾಕ್ಬಿಟ್ಟು. ಓಕೆ ಓಕೆ, ಕೂಲ್ ಕೂಲ್ ಕೂಲ್. ಸರಿ, ಒಂದು 500 ರೂಪಾಯಿ ಇದ್ರೆ ಕೊಡು. ಯಾಕೆ? ನೀನೇ ಹೇಳ್ದಲ್ಲ ಲದಾಖ್ ಟ್ರಿಪ್ಪಿಗೆ ಹೋಗೋಕ್ಕಾಗಲ್ಲ ಅಂತ. ಅಟ್ಲೀಸ್ಟ್ ಕಾಶ್ಮೀರಕ್ಕೆ ಸೋಲೋ ಟ್ರಿಪ್ ಹೋಗಿ ಬರ್ತೀನಿ. ಅಯ್ಯ ಬೇಡ ಬಿಡು. ನಂದು ನೋಡ್ದ, ಈಗ ನಿಂದ ಬೇರೆ ನೋಡ್ಬೇಕಾ? ಕತ್ತರಿಸ್ಬಿಡ್ತೀನಿ.